1958ರಲ್ಲಿ ಲಕ್ಷ್ಮಣದಾಸ್ ಎನ್ನುವ ಸನ್ಯಾಸಿ ಟಿಕೆಟ್ ಇಲ್ಲದೆ ರೈಲಿನಲ್ಲಿ ಪ್ರಯಾಣಿಸಿದರು ಎನ್ನುವ ಕಾರಣಕ್ಕೆ ಅವರನ್ನು ಟಿಕೆಟ್ ಕಲೆಕ್ಟರ್ ರೈಲಿನ ಬೋಗಿಯಿಂದ ಆಚೆ ತಳ್ಳಿದನಂತೆ. ಹಾಗೆ ಸನ್ಯಾಸಿಯನ್ನು ಆಚೆ ತಳ್ಳಿದ ಪ್ರದೇಶದಲ್ಲಿ ನಿಲ್ದಾಣವೂ ಇರಲಿಲ್ಲ. ನಗುತ್ತ ಕೆಳಗಿಳಿದು ಸನ್ಯಾಸಿ ನಿಂತರೆ ರೈಲು ಮುಂದೆ ಹೊರಡದು. ಯಾವುದೇ ತಾಂತ್ರಿಕ ದೋಷಗಳಿಲ್ಲದ ರೈಲು ಮುಂದೆ ಹೋಗದಿರುವುದನ್ನು ಕಂಡು ರೈಲ್ವೆ ಸಿಬ್ಬಂದಿಗೆ ಪ್ರಯಾಣಿಕರಿಗೆ ಅಚ್ಚರಿ. ಸಾಧುವನ್ನು ಹೊರದೂಡಿದ್ದೇ ತಪ್ಪೆಂಬ ಅನುಮಾನ ಉಂಟಾಗಿ ಆತನನ್ನು ಪುನಃ ರೈಲಿನಲ್ಲಿ ಹತ್ತಿಸಿಕೊಳ್ಳಲು ಪ್ರಯಾಣಿಕರು ಒತ್ತಾಯಪಡಿಸಿದರು. ಆದರೆ ಈ ಬಾರಿ ಸಾಧು ಸುಮ್ಮನೆ ಒಪ್ಪಲಿಲ್ಲ. ತನ್ನನ್ನು ಇಳಿಸಿದ ಸ್ಥಳದಲ್ಲಿ ಒಂದು ರೈಲು ನಿಲ್ದಾಣ ಸ್ಥಾಪಿಸಬೇಕು ಎಂದು ಮೇಲಧಿಕಾರಿಗಳಿಗೆ ಮನವಿ ಮಾಡಿಕೊಂಡರೆ ಮಾತ್ರ ತಾನು ಬರುವುದಾಗಿ ಕೇಳಿಕೊಂಡನಂತ. ವಿಚಿತ್ರವೆಂದರೆ ಆತನನ್ನು ಇಳಿಸಿದ ಸ್ಥಳದಲ್ಲಿ ನಿಲ್ದಾಣವಿಲ್ಲದೆ ಅಲ್ಲಿನ ಹಳ್ಳಿಗರು ಪಡಬಾರದ ಬವಣೆ ಪಡುತ್ತಿದ್ದರಂತೆ. ಕೊನೆಗೆ ನೀಮ್ ಕರೋಲಿ ಎನ್ನುವ ಊರಿನಲ್ಲಿ ರೈಲು ನಿಲ್ದಾಣವಾಗಲಿ ಎನ್ನುವ ಬೇಡಿಕೆಯೊಂದಿಗೆ ಸಾಧು ರೈಲು ಹತ್ತಿದಾಕ್ಷಣ ರೈಲು ಆರಂಭವಾಯಿತಂತೆ. ಮುಂದೆ ಅದೇ ಸಾಧು ನೀಮ್ ಕರೋಲಿ ಬಾಬಾ ಎಂಬ ಹೆಸರಿನಿಂದ ಪ್ರಸಿದ್ಧವಾಗಿ ಅದೇ ಊರಲ್ಲಿ ನೆಲೆಸಿದರು ಎಂಬ ಕಥೆ ಇದೆ. ಆಂಜನೇಯನ ಅವತಾರ ಎನ್ನುವ ಪ್ರತೀಕವಿರುವ ಬಾಬಾ ಅವರ ಅಂತ್ಯ ಕೂಡ ಗಮನಾರ್ಹವೇ. ಅದೊಂದು ದಿನ ಏಕಾಏಕಿ ಕುಸಿದು ಬಿದ್ದು ಬಾಬಾ ಅವರನ್ನು ಆಸ್ಪತ್ರೆಗೆ ಕರೆದೊಯ್ಯಲಾಯಿತು. ಕೈಗೆ ಸೂಜಿ ಬಿಪಿಯ ಪಟ್ಟಿಯನ್ನು ಸುತ್ತುತ್ತಿದ್ದರೆ ಎದ್ದು ಕೂತಿದ್ದರು ಬಾಬಾ. ಒಮ್ಮೆ ತನ್ನ ಕೈಯಲ್ಲಿರುವ ಪಟ್ಟಿಯನ್ನೆಲ್ಲ ನೋಡಿ ಅನಗತ್ಯ ಇದೆಲ್ಲ ಎಂದು ನಕ್ಕರಂತೆ. ಕೈಯಲ್ಲಿರೋದೆಲ್ಲ ಕಿತ್ತೆಸೆದು ಒಮ್ಮೆ ಜೋರಾಗಿ ಜೈ ಜಗದೀಶ ಹರೇ ಎಂದು ಹಾಡಿದರು. ಎರಡನೇ ಬಾರಿ ಮಂತ್ರ ಹೇಳುವಾಗ ಧ್ವನಿ ಚೂರು ಸಣ್ಣದಾಯಿತು. ಮೂರನೇ ಬಾರಿ ಮತ್ತಷ್ಟು ಚಿಕ್ಕದು. ಪ್ರತಿ ಬಾರಿಯೂ ಚಿಕ್ಕದಾಗುತ್ತಲೇ ಸಾಗಿ ಕೊನೆಗೊಮ್ಮೆ ಸ್ತಬ್ಧವಾದಾಗ ಬಾಬಾ ಮುಖದಲ್ಲಿ ಚಂದ್ರದ ಕಳೆ, ಮಂದಹಾಸ. ತನಗೆ ಬೇಕಾದ ಸಮಯಕ್ಕೆ ಈ ಲೋಕದಿಂದ ಎದ್ದು ನಡೆದರು ಅಥವಾ ತಾವು ಹೊರಟದ್ದು ಅರಿವಾಗಿತ್ತು ಅವರಿಗೆ ಎಂಬುದು ಅನೇಕರ ನಂಬಿಕೆ.